ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಜಪಾನಲ್ಲಿ ನಡೀತಾ ಇರೋಂಥ ಒಂದು ದೊಡ್ಡ ಫೈರ್ ವರ್ಕ್ಸ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಟೋಕಿಯೋದಲ್ಲಿ ನಡೆದಂಥ ಒಂದು ಡಿಜಿಟಲ್ ಆರ್ಟ್ ಈವೆಂಟ್ಗೆ ಕೂಡ ಹೋಗಿದ್ದೀವಿ. ಟೋಕಿಯೋದ ನಾರ್ದರ್ನ್ ಪಾರ್ಟಲ್ಲಿ ಈ ಇವೆಂಟ್ ನಡೀತಾ ಇದೆ. ಈ ಇವೆಂಟು ಪ್ರತಿ ವರ್ಷ ಕೂಡ ನಡೆಯುತ್ತೆ. ಆದರೆ ಲಾಸ್ಟ್ 2 ಇಯರ್ಸಲ್ಲಿ ಮಳೆ ಬಂದು ಕ್ಯಾನ್ಸಲ್ ಆಗಿದ್ರಿಂದ ಈ ವರ್ಷ ಜನ ತುಂಬ ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದ್ದಾರೆ. ನಾನು ಜಪಾನಿಗೆ ಬಂದಾಗಿಂದ ಇದನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ನನಗೂ ಕೂಡ. ಎಕ್ಸೈಟ್ಮೆಂಟಲ್ಲಿ ಬರೋದೇನೋ ಬಂದ್ವಿ, ಆದರೆ ಇಷ್ಟೊಂದು ಜನ ಇರ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಜನ ನೋಡಿದ್ಮೇಲೆ ನಮಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಸೀಟ್ ಸಿಗುತ್ತಾ ಅನ್ನೋ ಡೌಟ್ ಅಂತೂ ನನಗೆ ಬಂತು. ಬಂದಾಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹುಡುಕಿದ್ವಿ ಜಾಗನ. ಕೊನೆಗೆ ಕರೆಕ್ಟಾಗಿ ಇಬ್ಬರು ಕೂತ್ಕೊಳ್ಳೋ ಥರ ಒಂದು ಸ್ವಲ್ಪ ಜಾಗ ಸಿಕ್ತು. ಅಲ್ಲೇ ಹೋಗಿ ಕೂತ್ಕೊಂಡ್ವಿ. ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಬಿಸಿಲಿತ್ತು. ನಾವು ಅಂಬ್ರೆಲ್ಲ ಕೂಡ ಮರ್ತೋಗ್ಬಿಟ್ಟಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಇಷ್ಟೊಂದು ಬಿಸಿಲಿದ್ರು ಕೂಡ ಜನ ಮಾತ್ರ ಬರ್ತಾನೆ ಇದ್ರು. ಬಂದಿದ್ದೀವಿ, 5:30ಗೆ ರೀಚ್ ಆಗಿದ್ದೀವಿ. ಬಟ್ ಶೋ ಇರೋದು 7:30ಗೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ರೌಡ್ ಸಿಕ್ಕಾಬಿಟ್ಟಿದೆ. ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ರಿಂದ ಹಸುವಾಗ್ತಾ ಇತ್ತು ನನಗೆ. ಆದರೆ ಇಲ್ಲಿ ಇದ್ದಿದ್ದಂಥ ಫುಡ್ ಸ್ಟಾಲಲ್ಲಿ ನಾನು ತಿನ್ನೋ ಥರ ಇದ್ದಿದ್ದು ಕಬಾಬ್ ಒಂದೇ. ಹಾಗಾಗಿ ಕಬಾಬ್ ತೊಗೊಂಡು ಬಂದು ತಿಂತ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇಲ್ಲಿಗೆ ಬಂದಿದ್ದಂತಹ ಫ್ಯಾಮಿಲೀಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಮನೆಯಿಂದನೇ ಫುಡ್ ತೊಗೊಂಡು ಬಂದಿದ್ರು. ಪಿಕ್ನಿಕ್ ಥರ ಮಾಡ್ಕೊಳ್ತಾ ಇದ್ರು. ಸೊ ಫುಡ್ ತಿನ್ನೋ ಅಂಥದ್ದು ಅಥವಾ ಕುಡಿಯೋ ಅಂಥದ್ದು, ಕೆಲವು ಗೇಮ್ಸ್ ಆಡೋ ಅಂಥದ್ದು ತುಂಬಾ ಕಾಮನ್ ಇಲ್ಲಿ. ಇಟ್ಸ್ ಅ ವೆರಿ ಗುಡ್ ಸೋಷಿಯಲೈಸಿಂಗ್ ಇವೆಂಟ್ ಅಂತಲೇ ಹೇಳ್ಬೋದು. ಈ ಇವೆಂಟ್ನ ಜಾಪನೀಸಲ್ಲಿ ಹನಾಬಿ ಅಂತ ಕರೀತಾರೆ. ಹನಾ ಅಂತಂದರೆ ಫ್ಲವರ್, ಬಿ ಅಂತಂದರೆ ಫೈರ್ ವರ್ಕ್ಸ್. ಬೇಸಿಕಲಿ ಈ ಫೈರ್ ವರ್ಕ್ಸು ಹೂಗಳ ಥರ ಬ್ಲೂಮ್ ಆಗೋದ್ರಿಂದ ಇದನ್ನು ಹನಾಬಿ ಅಂತ ಹೇಳಿ ಕರೀತಾರೆ. ಫೈರ್ ವರ್ಕ್ಸ್ಗೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೋರ್ ದ್ಯಾನ್ 10,000 ಫೈರ್ ವರ್ಕ್ಸ್ ನಡೆಯುತ್ತೆ. ಅದರಲ್ಲಿ ಕೆಲವು ತುಂಬ ಚೆನ್ನಾಗಿರೋ ಅಂಥವು ನಿಮಗೋಸ್ಕರ ರೆಕಾರ್ಡ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಡಾರ್ಕ್ ಆಯಿತು ಅಂದರೆ ಈ ಫೈರ್ ವರ್ಕ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಂಥ ದೊಡ್ಡ ಇವೆಂಟ್ನ ಗೌರ್ಮೆಂಟ್ ನಡೆಸ್ತಾ ಇದೆ, ಅದು ಫ್ರೀ ಆಫ್ ಕಾಸ್ಟಲ್ಲಿ ಅಂತಂದರೆ ಅದನ್ನು ನಂಬೋದಕ್ಕೆ ಆಗಲ್ಲ. ಈ ಫೈರ್ ವರ್ಕ್ಸು ಚೈನ್ ಲಿಂಕ್ ಥರ ಒಂದಕ್ಕಿಂತ ಒಂದು ಹೈಟಲ್ಲಿ ಹೋಗ್ತಾ ಇದೆ. ಈ ಫೈರ್ ವರ್ಕ್ಸ್ ಇವೆಂಟು ಯಾವಾಗ್ಲೂ ಸಮ್ಮರಲ್ಲಿ ನಡೆಯುತ್ತೆ. ಇದು ಇಲ್ಲಿ ನಡೆಯೋ ಒಬೋನ್ ಅನ್ನೋ ಫೆಸ್ಟಿವಲ್ಗೆ ಕನೆಕ್ಟ್ ಆಗಿದೆ. ಇದರ ಹಿಸ್ಟಾರಿಕ್ ರೀಸನ್ ಏನು ಅಂತಂದರೆ, ಬೇಸಿಕಲಿ ಆನ್ಸೆಸ್ಟರ್ ಸ್ಪಿರಿಟ್ಸ್ಗೆ ಸೆಂಡ್ ಆಫ್ ಮಾಡೋದಕ್ಕೋಸ್ಕರ ಈ ಒಂದು ಇವೆಂಟನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿರೋ ಫುಡ್ ಸ್ಟಾಲ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ವೆಜಿಟೇರಿಯನ್ಸ್ಗಂತೂ ಏನೂ ಸಿಗಲ್ಲ ಅಂತ. ಇಲ್ಲಿ ಈ ಇವೆಂಟನ್ನು ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ನಡೀತಾ ಇರೋ ಡಿಜಿಟಲ್ ಆರ್ಟ್ ಇವೆಂಟ್ಗೆ ಹೋದ್ವಿ. ಇಲ್ಲಿ ನಡೆದಿರೋಂಥ ಎಲ್ಲ ಆರ್ಟ್ ಇನ್ಸ್ಟಾಲೇಷನ್ಸ್ನ ವರ್ಲ್ಡಲ್ಲೇ ಟಾಪ್ ಆರ್ಟಿಸ್ಟ್ಗಳು ಮಾಡಿರೋವಂಥದ್ದು. ಇಲ್ಲಿರೋ ಸ್ಟ್ರಕ್ಚರ್ಸ್ನ ಹಿಡ್ಕೊಂಡ್ರೆ ಚೈನ್ಸ್ ಆಫ್ ಲೈಟ್ ಆನ್ ಆಗುತ್ತೆ. ಇದು ಹೈಲಿ ಡೀಟೇಲ್ಡ್ ನಾಸಾ ಇಮೇಜರಿ ಅರ್ತ್ ಸರ್ಫೇಸ್. ನೋಡೋದಕ್ಕೆ ತುಂಬ ರಿಯಲಿಸ್ಟಿಕ್ ಆಗಿರೋ ಈ ಅರ್ತ್ನ ಮಾಡಿದ್ದು UK ಅವರು. ಇವು ಇಂಟ್ರಾಕ್ಟಿವ್ ಬ್ಲಾಕ್ಸು. ಪ್ರತಿ ಹ್ಯಾಂಡ್ ಮೂಮೆಂಟಿಗೂ ರಿಯಲ್ ಟೈಮಲ್ಲಿ ಮೂವ್ ಆಗ್ತಾ ಇದ್ದಾವೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.